ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಫಾರೆಸ್ಟ್ ವಾಚರ್ 2026ರ ಕಟಪ್ ಸಾಧ್ಯತೆ ಅಂದರೆ ಎಷ್ಟು ನಿಲ್ಲಬಹುದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂತಂದರೆ ನಾನು ಯೂಟ್ಯೂಬ್ನಲ್ಲಿ ಒಂದು ಪೋಲ್ ಹಾಕಿದ್ದೆ, ನಿಮ್ಮ SSLC ಅಂಕ ಎಷ್ಟಿದೆ ಅಂತ. ಸೊ ಹಲವಾರು ಜನನ ವೋಟ್ ಮಾಡಿದ್ದೀರಾ. ಸೊ ಅದರ ಆಧಾರಿತವಾಗಿ ಮತ್ತು ನೆಕ್ಸ್ಟು ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದರಲ್ಲಿ ಹೇಳಿದ್ದೆ ನಿಮ್ಮ ಕ್ಯಾಟಗರಿ ಯಾವುದು ಮತ್ತು ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಅಂತ. ಸೊ ಅದನ್ನೆಲ್ಲ ನಾನು ವಿಶ್ಲೇಷಣೆ ಮಾಡಿ ಒಂದು ನೋಟ್ನ ಮಾಡ್ಕೊಂಡಿದ್ದೀನಿ. ಸೊ ಯಾರ್ದು ಎಷ್ಟು ಪರ್ಸೆಂಟೇಜ್ ನಿಲ್ಬೋದು ಮತ್ತು ಯಾವ ಕ್ಯಾಟಗರಿಗೆ ಎಷ್ಟು ಪರ್ಸೆಂಟೇಜ್ ಕಟ್ ಆಫ್ ನಿಲ್ಬೋದು ಅಂತ. ಸೊ ಇದು 100% ಇದೇ ನಿಲ್ಲುತ್ತೆ ಅಂತಲ್ಲ. ಸೊ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಆಯಿತಾ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೋಡಿ, SSLC ಅಂಕಗಳ ಶ್ರೇಣಿ ನೋಡೋದಾದರೆ 60 to 70% ಇದ್ದವರು 60% ಜನ ಇದ್ದಾರೆ. ಸಾಧಾರಣ ಅಂಕಗಳು ಕಡಿಮೆ ಸ್ಪರ್ಧೆ ಐತಿ. ನೆಕ್ಸ್ಟು 70 to 80% 16% ಅದಾರೆ. ಸೊ ಮಧ್ಯಮ ಶ್ರೇಣಿಯ ಅಂಕಗಳದಾವ 70 to 80%. ಮತ್ತು 80 to 90% 46% ಅದಾರ, ಅತಿ ಹೆಚ್ಚು. ಅಂತಂದರೆ 80ದಿಂದ 90 ತೊಗೊಂಡವ್ರೆ 46% ಅದಾರ. ಅಂದ್ರೆ 100 ಜನ ಇತ್ತಂದ್ರೆ ಅದರ 46 ಜನ ಏನು ಮಾಡ್ಯಾರ 80 to 90% ತೊಗೊಂಡಾರ. ಅತ್ಯಂತ ಹೆಚ್ಚಿನ ಸ್ಪರ್ಧಾತ್ಮಕ ವಲಯ ಇದಾಗೈತಿ, ಕೋರ್ ಝೋನ್ ಅಂತ ನಾವು ಇದಕ್ಕೆ ಹೆಸರಿಟ್ಟಿವಿ ರೀ. ಸೊ 90+% ಅಂತಂದರೆ 90ಕ್ಕಿಂತ ಹೆಚ್ಚಿದ್ದವರು 22% ಇದ್ದಾರೆ. ಟಾಪರ್ಸ್ ವಲಯ ಹೈ ಮೆರಿಟ್ ರೇಂಜ ಇದ್ರಾಗ ಕಂಡು ಬರತೈತಿ. ನೆಕ್ಸ್ಟ್ ಪ್ರಮುಖ ಗಮನಾರ್ಹ ಅಂಶ ಏನಂತಂದ್ರೆ, ಸಮೀಕ್ಷೆಯಲ್ಲಿ ಭಾಗವಹಿಸಿದ ಒಟ್ಟು ವಿದ್ಯಾರ್ಥಿಗಳಲ್ಲಿ 68% ಹೆಚ್ಚು ಜನರಿಗೂ 80ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಹೊಂದಿದ್ದಾರೆ. 80% ಪ್ಲಸ್ ಪಡೆದವರು 48% ಹಾಗೂ 90% ಪಡೆದವರು 22 ಇದ್ದಾರೆ. ಇದರಿಂದ ಈ ಬಾರಿಯ ಕಟಪ್ ಹೆಚ್ಚಾಗಿ ನಿಲ್ಲುವ ಸಾಧ್ಯತೆ ಕಂಡು ಬರಾಕತೈತಿ. ಸೊ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಏನು ಮಾಡೋಣ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಪ್ಪ ಅಂದರೆ, ಕರ್ನಾಟಕ ಅರಣ್ಯ ಇಲಾಖೆಯ ಫಾರೆಸ್ಟ್ ವಾಚರ್ ಹುದ್ದೆಗಳ ನಿರೀಕ್ಷಿತ ಕಟಪ್ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆನ ನಾವು ಇವಾಗ ಸ್ಟಾರ್ಟ್ ಮಾಡೋಣ. ವಿಷಯದ ಮಹತ್ವ ಏನಂತಂದರೆ, ಇತ್ತೀಚೆಗೆ ನಾವು ನಡೆಸಿದ ಕಮ್ಯುನಿಟಿ ಪೋಲಲ್ಲಿ ಸಾವಿರಾರು ಅಭ್ಯರ್ಥಿಗಳು ಭಾಗವಹಿಸಿದ್ದು, ಅದರಲ್ಲಿ ಬಂದಿರುವ ನಿಜವಾದ ಡೇಟಾ ಆಧಾರದ ಮೇಲೆ ಈ ಕಟಪ್ ತಯಾರು ಮಾಡೇನಿ. ನೆಕ್ಸ್ಟ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಸೊ ನೋಡ್ರಿ, ಇಲ್ಲಿ 90% ವಲಯದವರು 22% ಅಭ್ಯರ್ಥಿಗಳು 90%ಗಿಂತ ಹೆಚ್ಚು ಅಂಕಗಳನ್ನು ಹೊಂದಿದ್ದು ಮೆರಿಟ್ ಪಟ್ಟಿಯಲ್ಲಿ ಮೊದಲ ಆದ್ಯತೆಯನ್ನು ಅವರು ಪಡಿತಾರೆ. ಅಭ್ಯರ್ಥಿಗಳ ಗೊಂದಲ ಏನೈತಪ್ಪ ಅಂತಂದರೆ, ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರು 80% ಇದ್ದರೆ ಸಿಗುತ್ತಾ, 78% ಇದ್ದರೆ ಕಾಲ್ ಆಗ್ತಾರ ಅಂತ. ಇದಕ್ಕೆಲ್ಲ ಉತ್ತರ ನಾನು ಇವತ್ತು ನಿಮಗೆ ಕೊಡ್ತೀನಿ. ಓಕೆ, ಪ್ರತಿಯೊಂದು ಕ್ಯಾಟಗರಿಗೂ ಅಂದರೆ GM 2A 2B 3A 3B SC ST ನಿರೀಕ್ಷಿತ ಕಟಪ್ ಶೇಕಡಾವಾರು ಎಷ್ಟು ನಿಲ್ಲಬಹುದು ಎಂಬುದನ್ನು ಕೆಳಗಿನ ಕೋಷ್ಟಕದೊಂದಿಗೆ ನಾನು ವಿವರಣೆ ಮಾಡ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗ್ರಿ. ಓಕೆ, ಫಸ್ಟ್ನೇದ್ದು ಪ್ರವರ್ಗ ಕ್ಯಾಟಗರಿ GMದು ಸಾಮಾನ್ಯವಾಗಿ ಎಷ್ಟು ನಿಲ್ಲುತ್ತಪ್ಪ ಅಂತಂದ್ರೆ 88.50%ದಿಂದ 91.50%. ಗ್ರಾಮೀಣ ಅಭ್ಯರ್ಥಿಗಳಿಗೆ 86%. ನೆಕ್ಸ್ಟ್ 86%ದಿಂದ 88ವರೆಗೂ, ಅಂತಂದರೆ 89 to 90ವರೆಗೂ. ನೆಕ್ಸ್ಟ್ ಕನ್ನಡ ಮಾಧ್ಯಮದವರಿಗೆ 85.51 87.50ವರೆಗೆ. ಓಕೆ, ಮಹಿಳಾ ಮೀಸಲಾತಿಯನ್ನು ನೋಡೋದಾದ್ರೆ GMದವ್ರಿಗೆ 84%ದಿಂದ 87ವರೆಗೂ ನಿಲ್ಬೋದು. ನೆಕ್ಸ್ಟ್ OBCದವ್ರಿಗೆ ನೋಡ್ದಾತಂತಂದ್ರೆ, ಇಲ್ಲಿ OBC ಅಂದರೆ ಯಾವ್ಯಾವ ಕ್ಯಾಟಗರಿ ಬರ್ತಾವಪ್ಪ ಅಂತಂದ್ರೆ, OBC ಒಳಗೆ 2A 2B 3A 3B. ಓಕೆ, ಇಲ್ಲಿ GM ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ 86%, 86%ದಿಂದ 89%ವರೆಗೂ ನಿಲ್ಲುವ ಸಾಧ್ಯತೆ ಐತಿ. ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳಿಗೆ ಅಂತಂದರೆ ರೂರಲ್ದವ್ರಿಗೆ 85ದಿಂದ 87ವರೆಗೆ. ನೆಕ್ಸ್ಟ್ ಕನ್ನಡ ಮಾಧ್ಯಮದವರಿಗೆ 84ದಿಂದ 86ವರೆಗೆ. ಓಕೆ, ಇಲ್ಲಿ ಅರ್ಧ ಪರ್ಸೆಂಟೇಜ್ ಇದೆ, ಅದನ್ನೇನು ತೊಗೊಳ್ತಾ ಇಲ್ಲ. ಸೊ ರೌಂಡ್ ಆಫ್ ಹೇಳ್ತಾ ಇದ್ದೀನಿ, ಆಯಿತಾ, ರೌಂಡ್ ಫಿಗರ್. ಓಕೆ, ನೆಕ್ಸ್ಟ್ ಮಹಿಳಾ ಮೀಸಲಾತಿ ಇದ್ದವರಿಗೆ 82ದಿಂದ 85ವರೆಗೂ, 84 to 85ವರೆಗೂ ನಿಲ್ಲುತ್ತೆ. ನೆಕ್ಸ್ಟ್ SC ಪರಿಶಿಷ್ಟ ಜಾತಿ ನೋಡೋದಾದ್ರೆ GMದವ್ರಿಗೆ ಜನರಲ್ದವ್ರಿಗೆ 84ದಿಂದ 86 to 87ವರೆಗೂ ನಿಲ್ಲುತ್ತೆ.
ನೆಕ್ಸ್ಟ್ ರೂರಲ್ದವ್ರಿಗೆ 81ದಿಂದ 83ವರೆಗೆ 83 ಟು 85ವರೆಗೆ. ನೆಕ್ಸ್ಟ್ ಕನ್ನಡ ಮಾಧ್ಯಮದವರಿಗೆ 80%ದಿಂದ 82 ಇದ್ದ 82 ಟು 83. ಓಕೆ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ 78 ಟು 81ವರೆಗೂ. ಓಕೆ. ನೆಕ್ಸ್ಟ್ ST ಪರಿಶಿಷ್ಟ ಪಂಗಡ. ಓಕೆ. ಜನರಲ್ದವ್ರಿಗೆ GM. ಓಕೆ 84 ಟು 86. ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಅಂತಂದರೆ ರೂರಲ್ 82%ದಿಂದ 84%ವರೆಗೆ. ನೆಕ್ಸ್ಟು ಕನ್ನಡ ಮಾಧ್ಯಮದವರಿಗೆ 81ದಿಂದ 83ವರೆಗೂ ನಿಲ್ಲುತ್ತೆ. ನೆಕ್ಸ್ಟ್ ಮಹಿಳಾ ಮೀಸಲಾತಿಗೆ ಏನಾಗೈತಿ 79 ಟು 81%, 82%ವರೆಗೆ. ಓಕೆ. ಕೆಟಗರಿ 1 ಪ್ರವರ್ಗ 1ದವರು 85 ಟು 87 ಇದು ಜನರಲ್ದವರಿಗೆ. ನೆಕ್ಸ್ಟು ಗ್ರಾಮೀಣ ಅಭ್ಯರ್ಥಿಗಳಿಗೆ 83 ಟು 85. ನೆಕ್ಸ್ಟ್ ಕನ್ನಡ ಮಾಧ್ಯಮದವರಿಗೆ 82%ದಿಂದ 84%ವರೆಗೆ. ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳಿಗೆ 80%ದಿಂದ 82%ವರೆಗೆ ನಿಲ್ಲುತ್ತೆ. ಓಕೆ. ಈ ನೋಡ್ರಿ, ಪ್ರವರ್ಗ ಕೆಟಗರಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಅಂತಂದರೆ ಮಾಜಿ ಸೈನಿಕರಿಗೆ ಜನರಲ್ದವರಿಗೆ 65%ದಿಂದ 72%ವರೆಗೆ ನಿಲ್ಲುತ್ತೆ. ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳಿಗೆ 62%ದಿಂದ 68. ನೆಕ್ಸ್ಟ್ ಕನ್ನಡ ಮಾಧ್ಯಮದವರಿಗೆ 60%ದಿಂದ 65ವರೆಗೆ ನಿಲ್ಲುತ್ತೆ. ಓಕೆ. ನೆಕ್ಸ್ಟ್ ಹುದ್ದೆಗಳನ್ನು ಸಂಖ್ಯೆ ನೋಡೋದಂತಂದರೆ ಟೋಟಲ್ ವೇಕೆನ್ಸಿ ಈ ಬಾರಿ ಕೇವಲ ನಿಯಮಿತ ಹುದ್ದೆಗಳಿದಾವೆ ಅಂತಂದರೆ ಕಡಿಮೆ ಹುದ್ದೆಗಳಿರುವುದರಿಂದ ಕಟ್ ಆಫ್ 1:5 ಅಥವಾ 1:2 ಕಾಯ್ದಿರಿಸುವಿಕೆ ಅಂತಂದರೆ 1:5 ಅಂದರೆ ಒಂದು ಹುದ್ದೆಗೆ ಫಿಸಿಕಲ್ಗೆ 5 ಜನನ ಕರಿಬೋದು, ಇಲ್ಲ 2 ಜನನ ಕರಿಬೋದು. ಓಕೆ. ಅಂತಂದರೆ ಇಲ್ಲಿ 1:5 ಕರೆದ್ರೆ ಕಟಪ್ ಏನಾಗುತ್ತೆ 2ರಿಂದ 3% ನಮ್ಮದು ಕಡಿಮೆ ಆಗ್ಬೋದು. ಮತ್ತು ಕೋವಿಡ್ ಬ್ಯಾಂಚ್ ಅಂಕಗಳ ಪ್ರಭಾವ ಇಲ್ಲಿ ಬೀರೈತೆ ನಮಗೆ. ಕಳೆದ ಕೆಲವು ವರ್ಷಗಳ SSLC ರಿಸಲ್ಟ್ನಲ್ಲಿ ಹೆಚ್ಚಿನ ಅಂಕ ಬಂದಿರುವುದು ಕಟಪ್ ಹೆಚ್ಚಾಗಲು ಪ್ರಮುಖ ಕಾರಣ ಯಾರಾಗ್ಯಾರಪ್ಪ ಅಂತಂದ್ರೆ ನಮಗೆ ಕೋವಿಡ್ ಬ್ಯಾಚ್ದವ್ರು ಆಗ್ಯಾರ. ಸೊ ಮೀಸಲಾತಿ ಅಂಕಗಳನ್ನು ನೋಡೋದಾದ್ರೆ ಗ್ರಾಮೀಣ, ಕನ್ನಡ ಮಾಧ್ಯಮ ಹಾಗೂ ಯೋಜನೆ ಸಂತ್ರಸ್ತ ಪ್ರಮಾಣ ಪತ್ರ ಹೊಂದಿರುವವರಿಗೆ 2ರಿಂದ 4% ವಿನಾಯಿತಿ ಸಿಗ್ಬೋದು ಮತ್ತು ಪ್ರಯೋಜನ ಸಿಗ್ಬೋದು. ವಿನಾಯಿತಿ ಅಂದ್ರೆ ಒಂದ, ಪ್ರಯೋಜನ ಅಂದ್ರೆ ಓಕೆ, ನೀವು ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ದೈಹಿಕ ಪರೀಕ್ಷೆ ಸಿದ್ಧತೆಯನ್ನು ನೋಡೋದಾದರೆ ಕಟಪ್ ಹತ್ತಿರ ಇರುವವರು 80% ಪ್ಲಸ್ ಇರುವವರು ಹಿಂದಿನಿಂದಲೇ ನೀವು ಏನೇನೈತಿಲ್ಲ ನಿಮ್ಮ ಫಿಟ್ನೆಸ್ನ ಪ್ರಾರಂಭ ಮಾಡಿರಿ. ಓಕೆ. ನಿಮ್ಮ ಫಿಸಿಕಲ್ಗೆ ನೀವು ರೆಡಿ ಆಗಿರಿ. ಆಗೋದು ಬಿಡೋದು ಸೆಕೆಂಡರಿ, ಬಟ್ 80% ಮೇಲಿದ್ದವರು ರೆಡಿ ಆಗ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಿಮ್ಮ SSLC ಪರ್ಸೆಂಟೇಜ್ ಎಷ್ಟು ಮತ್ತು ಕೆಟಗರಿ ಯಾವುದು ಅಂತ ಇನ್ನೊಮ್ಮೆ ಕಾಮೆಂಟ್ ಮಾಡಿರಿ, ಆಯಿತಾ. ಸೊ ಯಾರು ಮಾಡಿಲ್ಲಲ್ಲ ಅವರು ಕಾಮೆಂಟ್ ಮಾಡಿರಿ. ಓಕೆ. ಈ ವಿಡಿಯೋನ ನಿಮಗಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ಮುಂದಿನ ಅಪ್ಡೇಟ್ಗಾಗಿ ನನ್ನ ರವಿ ಎಜುಕೇಷನ್ ಅಡ್ಡ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಓಕೆ. ಯಾರೂ ಮಿಸ್ ಮಾಡಬೇಡ್ರಿ. ಸೊ ನೋಡಿರಿ ಎಷ್ಟೆಷ್ಟೇ ನಿಮ್ಮದು ಪರ್ಸೆಂಟೇಜ್ ಆಗೈತಿ ಅಂತ ನನಗೆ ಗೊತ್ತಿಲ್ಲ. ಸೊ ಆದಷ್ಟು ಟ್ರೈ ಮಾಡಿರಿ. ಓಕೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಶುಭ ದಿನ. ನೋಡಿರಿ.